ಶ್ರೀ ಗುರುಚರಿತ್ರೆ ಅಧ್ಯಾಯ 50. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾವನೆ. ಕಲಿ ಪ್ರಭಾವದಿಂದ ಶಿವಕೇಶವರ ಭೇದಗಳಿಗೆ ಜೊತೆಯಾಗಿ ಇತರ ಮತಗಳು ನಮ್ಮ ದೇಶಕ್ಕೆ ಪ್ರವೇಶ ಮಾಡಿದವು. ಅದೆಲ್ಲದರ ಮಧ್ಯೆ ಅಸಹನೆ ತಲೆದೋರಿತು. ಶ್ರೀ ದತ್ತಾತ್ರೇಯ ಸ್ವಾಮಿ ಅವುಗಳ ಮಧ್ಯೆ ಸಾಮರಸ್ಯವನ್ನು ನೆಲೆಸುವಂತೆ ಮಾಡಲು ಸಂಕಲ್ಪ ಮಾಡಿದರು. ಅದಕ್ಕೆ ಶ್ರೀ ಗುರುವು ಒಬ್ಬ ಮ್ಲೇಚ್ಛ ರಾಜನನ್ನು ಸಹ ಅನುಗ್ರಹಿಸಿ ಹಿಂದೂಗಳ ಬಗ್ಗೆ ಗೌರವ ಆದರಣೆಯನ್ನು ಪ್ರತಿರ್ವರಿಸುವಂತೆ ಮಾಡಿ ಕೃತಾರ್ಥನನ್ನಾಗಿ ಮಾಡಿದರು. ಆನಂತರ ದತ್ತಾವತಾರಗಳ ಚರಿತ್ರೆಯಲ್ಲಿ ಈ ಅಂಶ ಪ್ರಬಲವಾಯಿತು. ಸದ್ಗುರುವಿನ ಕೃಪೆಗೆ ಪಾತ್ರವಾದ ವಂಶಗಳಲ್ಲಿ ತಲೆತಲಾಂತರಗಳು ಆ ಅವರಂದು ದೃಢಭಕ್ತಿ ನಿಂತಿರುವುದೆಂದು ಅ, ಅ, ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದೆವು. ಅಷ್ಟೇ ಅಲ್ಲದೆ ಜನ್ಮಾಂತರದಲ್ಲೂ ಕೂಡ ಅವರ ಲೌಕಿಕ ಅಭೀಷ್ಟಗಳನ್ನು ಪ್ರಸಾದಿಸುವುದೇ ಅಲ್ಲದೆ ಮತ್ತೆ ಸದ್ಗುರು ಸೇವೆಯನ್ನು ಪ್ರಸಾದಿಸುತ್ತದೆ ಎಂದು ಈ 50, 51, 52ನೇ ಅಧ್ಯಾಯಗಳು ತಿಳಿಸುತ್ತವೆ. ಸದ್ಗುರು ವಾಸದಿಂದ ಪವಿತ್ರವಾದ ಸ್ಥಳಗಳು ಶಾಶ್ವತವಾಗಿ ನಿತ್ಯ ಜಾಗೃತವಾಗಿ ಗುರು ಸಾನ್ನಿಧ್ಯವನ್ನು ಭಕ್ತರಿಗೆ ಪ್ರಸಾದಿಸಬಲ್ಲವೆಂದು ಕೂಡ ಆ ಅಧ್ಯಾಯಗಳಿಂದ ನಾವು ತಿಳಿದುಕೊಳ್ಳಬಹುದು. ಅಂತಹ ಅನುಭವಗಳನ್ನು ಸದ್ಗುರು ಜ್ಯೋತಿಯಲ್ಲಿ ನೋಡಬಹುದು. ಕ್ಷರವಿಲ್ಲದ ರೂಪಧರಿಸಿದ ಶ್ರೀ ಗುರು ತತ್ವವೇ ಶ್ರೀ ಗುರು ಚರಿತ್ರೆ. ಇದರ ಪಾರಾಯಣ ಶ್ರೀ ಗುರು ಮಾನಸಿಕ ಪೂಜೆಯೇ ಧ್ಯಾನವೇ. ಧ್ಯಾನವೆಂದರೆ ಸಜಾತಿಯ ಭಾವ ಪರಂಪರೆ. ನಿತ್ಯ ಪಾರಾಯಣ ಅನನ್ಯ ಚಿಂತನವೇ ಇದರ ಮಾನನ. ಅನುಭವಪೂರಿತವಾದ ಪರಮಾರ್ಥ ಪ್ರಬೋಧವೇ. ಪಾರಾಯಣ ಮಾಡುತ್ತಿರುವಷ್ಟು ಕಾಲವೂ ಮನಸ್ಸು ಗುರುಸನ್ನಿಧಿಯಲ್ಲಿರುತ್ತಾದ್ದರಿಂದ ಅದು ಸತ್ಸಂಗವೇ. ಸತ್ಸಂಗದಿಂದ ನಿಸ್ಸಂಗತ್ವ, ನಿಶ್ಚಲತತ್ವ, ಜೀವನ್ಮುಕ್ತಿ ಉಂಟಾಗುತ್ತದೆ ಎಂದು ಶಾಸ್ತ್ರ. ಸಾಕ್ಷಾತ್ ಗುರುಸನ್ನಿಧಿ ಇಲ್ಲಿರುವುದೇ ಪಾರಾಯಣ ಪ್ರಯೋಜನವೆಂದು ಗುರುತಿಸಿ ಪಾರಾಯಣ ಮಾಡಬೇಕು. ಅಂತಹ ಆಸಕ್ತಿ ಕೂಡ ಸದ್ಗುರು ಕೃಪೆಗೆ ಚಿಹ್ನವೇ ಎಂದು ಅನುಭವಜ್ಞರಾದ ಸಿದ್ಧರು ಮತ್ತೆ ಮತ್ತೆ ಹೇಳುತ್ತಿದ್ದಾರೆ. ಕಥಾರಂಭ. ನಾಮಾಧಾರಕ. ಸ್ವಾಮಿ, ನೀವು ಪರಮ ಪವಿತ್ರವಾದ ಕ್ಷೇತ್ರ ಮಹಾತ್ಮೆಯನ್ನು ಹೇಳಿದಿರಿ. ನೀವು ವರ್ಣನೆ ಮಾಡುತ್ತಿದ್ದ ಆ ಕ್ಷೇತ್ರಗಳನ್ನು ನೋಡುತ್ತಿದ್ದಂತೆ ಆಗುತ್ತಿದೆ. ಎಲ್ಲಿ ಸಾಕ್ಷಾತ್ ಪರಮೇಶ್ವರರಾದ ಗುರುವಿದ್ದರೆ ಅಲ್ಲೇ ದೇವತೆಗಳು, ತೀರ್ಥಗಳು ಇರುತ್ತವೆ. ಈ ಸಂಗಮ ಕೃಷ್ಣ ಪಂಚಗಂಗಾ ಸಂಗಮದಂತಿಹುದು. ಇಲ್ಲಿ ಪಶು ಪಕ್ಷಾದಿಗಳು ನೀರು ಕುಡಿದು ಸ್ನಾನ ಮಾಡಿ ಕೃತಾರ್ಥರಾದವು. ಇನ್ನು ಮಾನವರ ವಿಷಯ ಹೇಳಬೇಕೆ? ಇದರ ಮಹತ್ವವನ್ನು ಕೇಳಿದರೆ ಸಾಕು, ಪಾಪಗಳು ಕಳೆಯುತ್ತವೆ. ಇನ್ನು ಇಲ್ಲಿ ನಿವಾಸ ಮಾಡುವವರಿಗೆ ಮುಕ್ತಿ ಕರತಲಾಮಲಕವೇ. ಸ್ವಾಮಿ, ನಿಮ್ಮ ಹೃದಯ ಗುರು ಲೀಲೆಗಳಿಂದ ತುಂಬಿದೆ. ಅವುಗಳನ್ನು ಇನ್ನೂ ಇನ್ನೂ ಕೇಳಬೇಕೆಂದಿದೆ. ದಯವಿಟ್ಟು ಶ್ರವಣ ಮಾಡಿಸಿ ಎಂದ. ಆಗ ಸಿದ್ಧಯೋಗಿ, ಮಗು, ನೀನು ಧನ್ಯ. ಭಗವಂತನ ಕೃಪೆಯಿಂದಲೇ ನಿನಗೆ ಅಂತಹ ಪ್ರೀತಿ ಉಂಟಾಗಿದೆ. ಆ ನಂತರದ ಕಥೆಯನ್ನು ಹೇಳುತ್ತೇನೆ, ಕೇಳು. ವೈಢೂರ್ಯ ನಗರವನ್ನು ಯವನ ರಾಜನೊಬ್ಬ ಪಾಲಿಸುತ್ತಿದ್ದ. ಅವನು ವಿಘ್ನ ಶುದ್ಧಾತ್ಮ, ಸರ್ವಭೂತ ಸಮನೂ ಕೂಡ. ಪೂರ್ವ ಜನ್ಮದ ಸಂಸ್ಕಾರದಿಂದ ಅವನು ನಮ್ಮ ದೇವತೆಗಳನ್ನು, ಪುಣ್ಯಕ್ಷೇತ್ರಗಳನ್ನು, ಸದ್ಬ್ರಾಹ್ಮಣರನ್ನು ಕೂಡ ಆರಾಧಿಸುವನು. ಅದನ್ನು ಸಹಿಸಲಾರದ ಅವನ ಆಸ್ಥಾನದಲ್ಲಿದ್ದ ಯವನ ಮತಗುರುಗಳು ಅವನಿಗೆ, ರಾಜ, ನಮ್ಮ ಧರ್ಮವನ್ನು ಮಾತ್ರವೇ ನೀವು ಆರಾಧಿಸುವುದು ಒಳ್ಳೆಯದು. ಈಗ ನೀವು ಮಾಡುತ್ತಿರುವುದು ನಾವು ಕನಸಿನಲ್ಲೂ ಯೋಚಿಸಲಾರದಂತಹುದು. ಹಿಂದೂಗಳ ಮತಧರ್ಮ ಬೋಧಿಸುವುದು ಸತ್ಯವಾದದ್ದಲ್ಲ ರಾಜ. ಅವರು ಅಚೇತನವಾದ ಶಿಲೆಗಳನ್ನು, ಅಶ್ವತ್ಥಾದಿ ವೃಕ್ಷಗಳನ್ನು ದೇವರೆನ್ನುತ್ತಾರೆ. ಹಾಗೆ ಯೋಚಿಸುವುದು ಮಹಾಪಾಪವೆಂದು ನಮ್ಮ ವಿಶ್ವಾಸ. ಆದ್ದರಿಂದ ಅವರನ್ನು ಸಾಮಾಜಿಕವಾಗಿ ಗೌರವಿಸುವುದು ಸರಿಯಲ್ಲ ಎನ್ನುವರು. ರಾಜ, ಸೃಷ್ಟಿಯಲ್ಲಿ ಜೀವಿಗಳೆಲ್ಲರೂ ಭಗವಂತನ ಮಕ್ಕಳೇ. ಅವನು ಎಲ್ಲ ಜೀವಿಗಳ ಬಗ್ಗೆ ಸಮಾನವಾದ ಪ್ರೇಮ ತೋರಿಸುತ್ತಾನೆ. ಹಾಗಿಲ್ಲದಿದ್ದರೆ ಅವನು ಮಾನವರೆಲ್ಲರಿಗೂ ಅವರಿಗೆ ತಕ್ಕ ರೀತಿಯಾದ ಜ್ಞಾನವನ್ನು ಹೊಂದುವ ಧರ್ಮವನ್ನು ಪ್ರಸಾದಿಸಬೇಕು. ನಮ್ಮ ಧರ್ಮಕ್ಕೆ ಮೂಲವಾದ ಗ್ರಂಥದಂತೆಯೇ ಅವರ ವೇದಗಳು ಕೂಡ ಇದೇ ಸತ್ಯವನ್ನು ಹೇಳುತ್ತವೆ. ಆದ್ದರಿಂದ ಇಂತಹ ಭೇದಬುದ್ಧಿ ಭಗವಂತನ ಬಗ್ಗೆ ಅಪಚಾರವೇ ಅಲ್ಲದೆ ನಮ್ಮ ಮತ ಧರ್ಮಕ್ಕೂ ಕೂಡ ಕಳಂಕವೇ ಆಗಿರುತ್ತದೆ ಎಂದು ಖಂಡಿತವಾದ ಮಾತು ಹೇಳುವನು. ಇನ್ನು ಹೇಳುವುದೇನಿಲ್ಲವೆಂದು ಮಂತ್ರಿಗಳು ಸುಮ್ಮನಾಗುತ್ತಿದ್ದರು. ಮತ್ತೆ ಕೆಲವರು ಯವನ ಮತಗುರುಗಳು, ರಾಜ, ನೀವು ನಮ್ಮ ಧರ್ಮವನ್ನು ಮಾತ್ರವೇ ಆಚರಿಸಿ. ಈಗ ನೀವು ಮಾಡುತ್ತಿರುವ ಕೆಲಸ ಒಳ್ಳೆಯದಲ್ಲ. ಅವಯವಗಳೆಲ್ಲ ದೇಹಕ್ಕೆ ಸಮಾನವೇ ಆದಾಗ ಆ ದೇಶದವರು ನಂಬುವ ಮಾನವರ ಮಧ್ಯೆ ವರ್ಣಾಶ್ರಮ ಭೇದಗಳು ಹೇಗಾದವು ಎನ್ನುವರು. ಅವರಿಗೆ ರಾಜ, ನೀವು ಬುದ್ಧಿಮಾಂದ್ಯದಿಂದ ಭ್ರಮೆ ಪಡುತ್ತಿದ್ದೀರಿ.
ಗುಣ ಕರ್ಮಗಳ ಭೇದದಿಂದ ಮನುಷ್ಯರನ್ನು ದೇವರೇ 4 ವರ್ಣಗಳಾಗಿ ಸೃಷ್ಟಿಸಿದ ಎಂದು ಅವನು ಹೇಳುತ್ತಾರೆ. ಮನುಷ್ಯರಲ್ಲಿ ಗುಣಭೇದಗಳಿರುವುದನ್ನು ನಾವು ನೋಡುತ್ತಿರುತ್ತೇವೆ ಅಲ್ಲವೇ? ನೀವು ಹೇಳಿದ ಹಾಗೆ ಅವಯವಗಳೆಲ್ಲವೂ ದೇಹಕ್ಕೆ ಸಮಾನವೇ. ಆದರೆ ದೇಹದಲ್ಲಿ ಅವಯವಗಳೆಲ್ಲ ಒಂದೇ ತರಹ ಇರುವುದಿಲ್ಲ. ಯಾವ ಅವಯವದ ಕೆಲಸ ಆ ಅವಯವ ಸಮರ್ಥವಾಗಿ ಮಾಡಬಲ್ಲದು, ಅದೇ ಅದಕ್ಕೆ ಸಾರ್ಥಕತೆ. ನಿಜವೆಂದರೆ ಭಗವಂತನೇ ಸರ್ವವ್ಯಾಪಿ ಎಂದು ನಮ್ಮಂತೆಯೇ ಅವರು ವಿಶ್ವಾಸಪಡುತ್ತಾರೆ. ಆದರೆ ಅಜ್ಞರಾದ ಪಾಮರರು ಹೃದಯ ಶುದ್ಧಿ ಇಲ್ಲದಿರುವುದರಿಂದ ಪರಮಾತ್ಮನನ್ನು ಆ ರೀತಿ ಧ್ಯಾನಿಸಲಾರರು. ಮಕ್ಕಳಿಗೆ ಮೊದಲು ದೊಡ್ಡ ಅಕ್ಷರಗಳು ತಿದ್ದಿಸಿದ ಹಾಗೆ ಪಾಮರರಿಗೆ ಏಕಾಗ್ರತೆ ಕುದುರಲು ಪ್ರಥಮ ಸೋಪಾನವಾಗಿ ಮಾತ್ರವೇ ಅವರ ಹಿರಿಯರು ದೈವಕ್ಕೆ ವಿಗ್ರಹಗಳ ಕಲ್ಪನೆ ಮಾಡಿದರು. ಅವರು ಏಕಾಗ್ರತೆಯನ್ನು ಸಾಧಿಸಿದ ಮೇಲೆ ಪರಮೇಶ್ವರನನ್ನು ಯಥಾವತ್ತಾಗಿ ಧ್ಯಾನಿಸಬಲ್ಲವರಾಗಿರುತ್ತಾರೆ. ವಿಗ್ರಹಾರಾಧನೆ ಮಂದಬುದ್ಧಿಗಳಿಗೆ ಒಂದು ಸಾಧನೆಯೇ ವಿನಃ ಧ್ಯೇಯವಲ್ಲವೆಂದು ಅವರು ಮತವೇ ಹೇಳುತ್ತದೆ. ಧೂಳು ಮುಚ್ಚಿದ ಕನ್ನಡಿಯಲ್ಲಿ ಬಿಂಬ ಸರಿಯಾಗಿ ಕಾಣುವುದಿಲ್ಲ. ಶುದ್ಧವಾದ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗೆ ಮಲಿನವಾದ ಮನಸ್ಸಿನಲ್ಲಿ ಈಶ್ವರ ಭಾವ ಉಂಟಾಗದು. ಹೇಗಾದರೂ ಧ್ಯಾನ ಅಭ್ಯಾಸ ಮಾಡಿದರೆ ಆ ಮಾಲಿನ್ಯ ತೊಳೆದು ಹೋಗಿ ಹೃದಯ ಪರಿಶುದ್ಧವಾಗಿ ಅದರಲ್ಲಿ ಭಗವಂತನ ಇರುವಿಕೆ ತಿಳಿಯುತ್ತದೆ. ನಮ್ಮ ಪವಿತ್ರ ಗ್ರಂಥದಂತೆಯೇ ವೇದಗಳು ಕೂಡ ಋಷಿಗಳು ಕೇಳಿದ ವಾಕ್ಯೆ. ಆದ್ದರಿಂದ ಅವುಗಳು ಕೂಡ ಸ್ವತಃ ಪ್ರಾಮಾಣವೇ. ಅದರಲ್ಲಿ ಧರ್ಮಗಳನ್ನು ಆಚರಿಸುವ ಬ್ರಾಹ್ಮಣರನ್ನು ಗೌರವಿಸಬೇಕಾದದ್ದೇ. ವೇದಗಳು ಧರ್ಮಶಾಸ್ತ್ರಗಳು ಹೇಳಿದ ಹಾಗೆ ನಡೆಯುವ ಮಾನವರೆಲ್ಲರೂ ನಮ್ಮ ಧರ್ಮ ಪ್ರಕಾರವೇ ನಡೆಯುವವರಾದ್ದರಿಂದ ಪೂಜ್ಯರೇ ಎನ್ನುವನು. ಒಂದು ಸಲ ಅಕಸ್ಮಾತ್ತಾಗಿ ದೈವಯೋಗದಿಂದಲೇ ಎಂಬಂತೆ ಆ ಮ್ಲೇಚ್ಛ ರಾಜನಿಗೆ ತೊಡೆಯ ಮೇಲೆ ಹುಣ್ಣಾಯಿತು. ಅದು ಯಾವ ಚಿಕಿತ್ಸೆ ಮಾಡಿದರೂ ಕಡಿಮೆಯಾಗದೆ ದಿನೇ ದಿನಕ್ಕೂ ಹೆಚ್ಚಾಗುತ್ತಾ ಹೋಯಿತು. ಆ ನೋವಿಗೆ ಅವನಿಗೆ ನಿದ್ರಾಹಾರಗಳು ಬೇಡವಾದವು. ಕೊನೆಗೆ ಅವನು ಒಬ್ಬ ಸದಾಚಾರ ಸಂಪನ್ನನಾದ ಸದ್ಬ್ರಾಹ್ಮಣನನ್ನು ಕರೆಸಿ ಅದಕ್ಕೆ ನಿವಾರಣೋಪಾಯಗಳನ್ನು ಹೇಳೆಂದು ಕೋರಿದ. ಆ ವಿಪ್ರ, ರಾಜ, ನೀನು ಯವನ, ನಾನು ಬ್ರಾಹ್ಮಣ. ನಾನು ಹೇಳುವ ಉಪಾಯವನ್ನು ಕುರಿತು ಅದು ನಾನು ಹೇಳಿದ್ದನ್ನೇನುವ ವಿಷಯ ತಿಳಿದರೆ ಆ ಲೋಕವನ್ನು ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಆದ್ದರಿಂದ ಏಕಾಂತದಲ್ಲಿ ಹೇಳುತ್ತೇನೆ ಎಂದ. ಆಗ ಆ ರಾಜ ಅವನೊಡನೆ ಒಂದು ಏಕಾಂತ ಸ್ಥಳಕ್ಕೆ ಹೋದ. ಅಲ್ಲಿ ಆ ಬ್ರಾಹ್ಮಣ ಅವನಿಗೆ ಹೀಗೆ ಹೇಳಿದ: ರಾಜ, ನಿಜವೆಂದರೆ ಗತಜನ್ಮದ ಪಾಪಗಳೇ ಮಾನವರೆಲ್ಲರಿಗೂ ವ್ಯಾಧಿ ರೂಪದಲ್ಲಿ ಬಾಧಿಸುತ್ತದೆ. ತೀರ್ಥಯಾತ್ರೆ, ದೇವತಾರಾಧನೆ, ದಾನಗಳಿಂದ ಕೆಲವು ಪಾಪಗಳು ವ್ಯಾಧಿಗಳು ಕಳೆಯುತ್ತವೆ. ಆದರೆ ಅವಕ್ಕೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸಾಧು ದರ್ಶನ. ಸಾಧು ದರ್ಶನದಿಂದ ಸಕಲ ಪಾಪಗಳು ವ್ಯಾಧಿಗಳು ಕೂಡ ನಾಶವಾಗುತ್ತವೆ. ಕೊನೆಗೆ ಅಜ್ಞಾನವೆನ್ನುವ ಭವರೋಗವನ್ನು ಕೂಡ ಅವರು ಕಳೆದು ಮುಕ್ತಿಯನ್ನು ಸಹ ಕೊಡಬಲ್ಲರು. ಆದ್ದರಿಂದ ರಾಜ, ನೀನು ನಿನ್ನವರಿಗೆ ಏನಾದರೊಂದು ಕಾರಣ ಹೇಳಿ ಯಾರಿಗೂ ತಿಳಿಯದ ಹಾಗೆ ಒಂಟಿಯಾಗಿ ಈ ವಿದರ್ಭ ನಗರಕ್ಕೆ ಸಮೀಪದಲ್ಲಿರುವ ಪಾಪನಾಶನ ತೀರ್ಥಕ್ಕೆ ಹೋಗು. ಅಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡು. ಅದರಿಂದ ನಿನ್ನ ಪಾಪ ಕಳೆದು ಉತ್ತಮವಾದ ವ್ಯಾಧಿ ನಿವಾರಣೋಪಾಯ ನಿನಗೆ ಅದೇ ತೋರಿಸುತ್ತದೆ. ಆ ಕ್ಷೇತ್ರದಲ್ಲಿ ಯಾರು ಏನು ಕೋರಿದರೆ ಅದು ಲಭಿಸುತ್ತದೆ ಎಂದು ಹೇಳಿದ. ಆಗ ಮ್ಲೇಚ್ಛ ರಾಜ ಕೂಡಲೇ ಸ್ವಲ್ಪ ಪರಿವಾರದೊಡನೆ ಹೊರಟು ಅಲ್ಲಿಗೆ ಸ್ವಲ್ಪ ದೂರದಲ್ಲಿದ್ದ ಪಾಪನಾಶನ ತೀರ್ಥಕ್ಕೆ ಹೋದ. ಪ್ರತಿದಿನವೂ ಅವನು ಅಲ್ಲಿಯ ತೀರ್ಥದಲ್ಲಿ ಸ್ನಾನ ಮಾಡುತ್ತಾ ರಹಸ್ಯವಾಗಿದ್ದ. ಒಂದು ದಿನ ಅವನು ತೀರ್ಥದಲ್ಲಿ ಸ್ನಾನ ಮಾಡಿ ಹೊರಗೆ ಬರುತ್ತಿರುವಾಗ ಅವನಿಗೆ ಒಬ್ಬರು ಯತೀಶ್ವರರು ಕಾಣಿಸಿದರು. ರಾಜ ಅವರಿಗೆ ನಮಸ್ಕಾರ ಮಾಡಿ ತನ್ನ ಹುಣ್ಣು ಕುರಿತು ಅದರ ನಿವಾರಣೆಯ ತನಗೆ ದ್ವಿಜನು ಹೇಳಿದ ಉಪಾಯವನ್ನು ಕುರಿತು ನಿವೇದಿಸಿ ಕೊಂಡು ಹೀಗೆ ಹೇಳಿದರು: ಸ್ವಾಮಿ, ನಾನು ಮ್ಲೇಚ್ಛನಂತೆ ನೀವು ಉಪೇಕ್ಷೆ ಪಡಬೇಡಿ. ನಾನು ಯವನನಾದರೂ ನಿಮ್ಮ ಧರ್ಮವನ್ನು ಕೂಡ ಆಚರಿಸುವವನೇ. ನನಗೆ ದಯಮಾಡಿ ಈ ವ್ಯಾಧಿ ನಿವಾರಣೋಪಾಯವನ್ನು ತಿಳಿಸಿ ಎಂದು ಪ್ರಾರ್ಥಿಸಿದ. ಆಗ ಸನ್ಯಾಸಿ ಕೂಡ ಸಾಧು ದರ್ಶನವೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಉಪಾಯವೆಂದು ಹೇಳಿದರು. ಆಗ ಆ ಯವನ ರಾಜ ಅವರಿಗೆ ನಮಸ್ಕರಿಸಿ, ಯೋಗೇಶ್ವರ, ಸಾಧು ದರ್ಶನ ಎಲ್ಲಕ್ಕಿಂತಲೂ ಶ್ರೇಷ್ಠ ಎಂದಿರಲ್ಲವೇ? ಅದಕ್ಕೆ ಉದಾಹರಣೆ ಏನಾದರೂ ಇದ್ದರೆ ದಯವಿಟ್ಟು ವಿವರಿಸಿ ಎಂದು ಬೇಡಿದ. ಆಗ ಆ ಸನ್ಯಾಸಿ ಹೀಗೆ ಹೇಳಿದರು: ರಾಜ, ಹಿಂದೆ ಋಷಭಯೋಗಿ ಎನ್ನುವ ಮಹಾತ್ಮನ ಅನುಗ್ರಹದಿಂದ ಪತಿತನಾದ ಬ್ರಾಹ್ಮಣನೊಬ್ಬ ಜನ್ಮಾಂತರದಲ್ಲಿ ಉದ್ಧರಿಸಲ್ಪಟ್ಟ ಆ ಕಥೆ ವಿವರವಾಗಿ ಹೇಳುತ್ತೇನೆ ಕೇಳು. ಹಿಂದೆ ಆವಂತಿಪುರದಲ್ಲಿ ಒಬ್ಬ ಬ್ರಾಹ್ಮಣ ಪಿಂಗಳ ಎಂಬ ವೈಶ್ಯೆಗೆ ವಶವಾಗಿ ಸ್ವಧರ್ಮವನ್ನು ಬಿಟ್ಟುಬಿಟ್ಟ. ಗೃಹಸ್ಥನಾಗಿಯೂ ತನ್ನ ಹೆಂಡತಿಯನ್ನು ಬಿಟ್ಟು ಆ ವೇಶ್ಯೆಯ ಮನೆಯಲ್ಲಿಯೇ ಕುಡಿದು ಬಿದ್ದಿರುತ್ತಿದ್ದ. ಒಂದು ದಿನ ಸಾಯಂಕಾಲ ವೃಷಭಯೋಗಿ ಆ ಕಡೆ ಹೋಗುತ್ತಿದ್ದರೆ ನೋಡಿ ಆ ನಾಮಮಾತ್ರ ಬ್ರಾಹ್ಮಣ ವೇಶ್ಯೆ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ
ಮನೆಯೊಳಗೆ ಕರೆದುಕೊಂಡು ಹೋಗಿ ಪೂಜಿಸಿ ಆತನಿಗೆ ಊಟ ಕೊಟ್ಟು ರಾತ್ರಿಯೆಲ್ಲ ಪಾದಸೇವೆ ಮಾಡುತ್ತಾ ಆ ಅವರನ್ನು ಮಲಗಿಸಿದರು. ಮಾರನೇ ದಿನ ಬೆಳಗ್ಗೆ ಆ ಯೋಗಿ ಅವರನ್ನು ಆಶೀರ್ವದಿಸಿ ಹೊರಟು ಹೋದರು. ಅಂತಹ ಸಾಧು ಸೇವೆಯಿಂದ ಆ ಬ್ರಾಹ್ಮಣನಿಗೆ ಸದ್ಬುದ್ಧಿ ಹುಟ್ಟಿ ಸ್ವಲ್ಪ ಕಾಲದಲ್ಲಿ ಪರಿವರ್ತನೆ ಹೊಂದಿ ಸತ್ತು ಹೋದ. ಮರುಜನ್ಮದಲ್ಲಿ ಅವನು ದಶಾರಣ ದೇಶದಲ್ಲಿ ವಜ್ರಬಾಹುವೆಂಬ ರಾಜನ ಪಟ್ಟದ ರಾಣಿಯಾದ ಸುಮತೀದೇವಿಯ ಗರ್ಭದಲ್ಲಿ ಸೇರಿದ. ಅವಳಿಗೆ ಗಂಡು ಮಗುವಾಗುವುದೇನೋ ಎನ್ನುವ ಅಸೂಯೆಯಿಂದ ಆ ರಾಜನ ಎರಡನೆಯ ಹೆಂಡತಿ ಅವಳಿಗೆ ವಿಷವಿಟ್ಟಳು. ಆದರೆ ಅದರಿಂದ ಪಟ್ಟದ ರಾಣಿ ಸ್ಫೃತಿಯಿಲ್ಲದೆ ಬಿದ್ದು ಹೋದಳೇ ವಿನಃ ಆಕೆಯ ಗರ್ಭದಲ್ಲಿ ಪಿಂಡಕ್ಕೆ ಪ್ರಾಣಾಪಾಯವಾಗಲಿಲ್ಲ. ಅದಕ್ಕೆ ಅವಳಿಗೂ ಹುಟ್ಟಿದ ಮಗುವಿಗೂ ಶರೀರವೆಲ್ಲ ಹುಣ್ಣುಗಳಾದವು. ರಾಜ ದುಃಖಪಟ್ಟು ಎಷ್ಟೆಷ್ಟು ಚಿಕಿತ್ಸೆಗಳನ್ನು ಮಾಡಿಸಿದರೂ ಉಪಯೋಗವಿಲ್ಲದೆ ಆ ತಾಯಿ ಮಗುವಿಗೆ ಮೈಯೆಲ್ಲ ಹುರುಳುಗಳು ಬಿದ್ದು ಕಿವು ಸೋರುತ್ತಾ ದುರ್ವಾಸನೆಯಾಯಿತು. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಗಳೇ ಇದಕ್ಕೆ ಕಾರಣವೆಂದು ರಾಜ ಅವರನ್ನು ಭಯಂಕರವಾದ ಒಂದು ಕಾಡಿನಲ್ಲಿ ಬಿಟ್ಟುಬಿಟ್ಟ. ಅದಕ್ಕೆ ರಾಜನ ಎರಡನೆಯ ಹೆಂಡತಿ ಬಹಳ ಸಂತೋಷಪಟ್ಟಳು. ಎಂದು ಕಾಲು ಕೆಳಗಿಡದ ಮಹಾರಾಣಿ ಕಾಡಿನಲ್ಲಿ ಹಸಿವಿನಿಂದ ಒಣಗಿ ಹೋದಳು. ಅವಳು ಸೊಂಟದಲ್ಲಿ ಆ ಮಗುವನ್ನು ಎತ್ತಿಕೊಂಡು ಕ್ರೂರ ಜಂತುಗಳ ಘರ್ಜನೆ ಕೇಳುತ್ತಾ ಮುಳ್ಳುಗಳಲ್ಲಿ ಬಿದ್ದು ಎದ್ದು ತಿರುಗುತ್ತಿರಲು ಒಂದು ಕಡೆ ಕೆಲವರು ಹಾಸು ಕಾಯುವವರು ಕಂಡರೆ ಅವರನ್ನು ಕುಡಿಯಲು ನೀರು ಕೇಳಿದಳು. ಆಗ ಅವರು ನದಿಗೆ ಹೋಗುವುದಕ್ಕೆ ದಾರಿ ತೋರಿಸಿದರು. ನದಿಗೆ ಹೋಗಿ ನೀರು ಕುಡಿದು ಅಲ್ಲಿಗೆ ನೀರಿಗೆ ಬಂದಿದ್ದ ಸ್ತ್ರೀಯರನ್ನು ಅವಳು, ಈ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷದಿಂದ ಇದ್ದಾರೆ, ನಿಮ್ಮ ರಾಜ ಯಾರು ಎಂದು ವಿಚಾರಿಸಿದಳು. ಆ ಪ್ರಾಂತ್ಯದ ರಾಜ ಪದ್ಮಾಕರನೆಂಬ ವೈಶ್ಯ ಬಹಳ ಧರ್ಮಾತ್ಮನೆಂದು ತಿಳಿದು ಅವನಲ್ಲಿ ಶರಣು ಹೋದಳು. ಆ ರಾಜ ಅವಳ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದುಕೊಂಡು ಕನಿಕರದಿಂದ ಆಶ್ರಯ ಕೊಟ್ಟ. ಅವನು ಸಹ ಅವಳ ಮಗನಿಗೆ ಎಷ್ಟು ಚಿಕಿತ್ಸೆ ಮಾಡಿಸಿದರೂ ನಿಷ್ಫಲವಾಗಿ ಅವನು ಸತ್ತು ಹೋದ. ಆ ತಾಯಿ ಗರ್ಭಕೋಶದಿಂದ ಹೃದಯ ವಿದ್ರಾವಕವಾಗಿ ಹತ್ತಳು. ಅದೃಷ್ಟವಶಾತ್ ಆ ಸಮಯಕ್ಕೆ ಸರಿಯಾಗಿ ವೃಷಭಯೋಗಿ ಅಲ್ಲಿಗೆ ಬಂದರು. ಅವರು ಆ ತಾಯಿಯ ದುಃಖ ಕಾರಣವನ್ನು ಕೇಳಿ, ತಾಯಿ, ನೀನು ಅನಗತ್ಯವಾಗಿ ದುಃಖಿಸುತ್ತಿದ್ದೀಯೆ. ಹುಟ್ಟಿದವನಾರು ಸತ್ತವನಾರು ಅವನೆಂದಾದರೂ ಕಣ್ಣಿಗೆ ಕಾಣಿಸಿದನೆ? ಅವನು ಈ ಶರೀರವೇ ಎಂದುಕೊಳ್ಳುತ್ತಿದ್ದೀಯಾ? ಜೀವ ಕರ್ಮವಶದಿಂದ ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹವನ್ನು ಪಡೆದರೂ ಕರ್ಮ ತೀರಿದ ಮೇಲೆ ಆ ದೇಹ ಸಾಯುತ್ತದೆ. ಆದರೆ ಅವನು ಆತ್ಮಸ್ವರೂಪನಾದುದರಿಂದ ಅವನಿಗೆ ನಾಶವಿರುವುದಿಲ್ಲ. ಇನ್ನು ಶೋಕವೇತಕ್ಕೆ ತ್ರಿಗುಣಗಳಿಂದ ಅವನಿಗೆ ಕರ್ಮ ಬಂಧನ ಸುತ್ತಿಕೊಳ್ಳುತ್ತದೆ. ಸತ್ವಗುಣದಿಂದ ದೇವತ್ವ, ರಜೋಗುಣದಿಂದ ಮಾನವ ಜನ್ಮ, ತಮೋಗುಣದಿಂದ ತ್ರಿಯರ್ಕ್ ಜನ್ಮಗಳು ಉಂಟಾಗುತ್ತವೆ. ತ್ರಿಗುಣಾತೀತ ಸ್ಥಿತಿಯುಂಟಾಗದಾಗಲೇ ಅವನಿಗೆ ಮುಕ್ತಿ ದೊರೆಯುತ್ತದೆ. ಅವನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖಗಳಿಂದ ಕೂಡಿದ ಜನ್ಮ ಪರಂಪರೆಯುಂಟಾಗುತ್ತದೆ. ಹಾಗೆ ಜನಿಸಿದವರೆಲ್ಲರೂ ಎಂದಾದರೊಂದು ದಿನ ಸಾಯಬೇಕಾದದ್ದೇ. ಆದ್ದರಿಂದ ವಿವೇಕಿಗಳು ಜನಿಸಿದವರನ್ನು ಕುರಿತು ಸಂತೋಷವನ್ನಾಗಲಿ ಸತ್ತವರನ್ನು ಕುರಿತು ದುಃಖವನ್ನಾಗಲಿ ಹೊಂದುವುದಿಲ್ಲ. ಅದಕ್ಕಿಂತ ಭಗವನ್ನಾಮ ಸ್ಮರಣೆಯಿಂದ ಇಹಪರಗಳನ್ನು ಸಾಧಿಸಬಹುದಲ್ಲ. ಹಾಗಲ್ಲದೆ ಜೀವಿಗಳಿಗೆ ಇರುವ ಅನುಬಂಧ ವಾಸ್ತವ್ಯ. ಆದರೆ ಅಂದಿನ ಜನ್ಮದಲ್ಲಿ ನೀನು ಇವನಿಗೇನಾಗಿದ್ದೆ ಹೇಳಬಲ್ಲೆಯಾ? ಈಗಲಾದರೂ ನನ್ನ ಮಾತು ಕೇಳಿ ಸಮಾಧಾನ ಮಾಡಿಕೋ ಎಂದು ಅವಳಿಗೆ ಸಾಂತ್ವನ ಹೇಳಿದರು. ಅವಳು, ಹೋ ಮಹಾತ್ಮ, ನಾನು ಮಹಾರಾಜನಿಗೆ ರಾಣಿಯಾಗಿ ಕೊನೆಗೆ ನನಗೇ ಗತಿ ಬಂದಿದೆ. ಕಾಪಾಡಲಾದರೂ ನನ್ನವರೆಲ್ಲರಿಗೂ ದೂರವಾದರೂ ಮಗುವನ್ನು ಬಿಡಲಾರದೆ ಜೀವಿಸುತ್ತಿದ್ದೆ. ಹೀಗಿರುವಾಗ ಅವನು ಸತ್ತು ಹೋದರೆ ನಾನೇನಾಗಬೇಕು ಸ್ವಾಮಿ? ಕರುಣಾರ್ಧ ಹೃದಯರಾದ ನೀವು ಹೇಳಿದ ತತ್ವ ಅಜ್ಞಾನಿಯಾದ ನನಗೆ ಹೇಗೆ ತಿಳಿಯುತ್ತದೆ? ಈ ಕಷ್ಟ ಕಾಲದಲ್ಲಿ ಪರಮೇಶ್ವರನಂತೆ ನೀವು ನನಗೆ ಲಭ್ಯವಾಗಿದ್ದೀರಿ. ಯಾವುದರಿಂದ ನನ್ನ ದುಃಖ ನಾಶವಾಗುತ್ತದೆ ಅದನ್ನು ದಯವಿಟ್ಟು ನನಗೆ ಅನುಗ್ರಹಿಸಿ ಎಂದು ಶೋಕಿಸುತ್ತಾ ಆ ಯೋಗೀಂದ್ರರ ಕಾಲ ಮೇಲೆ ಬಿದ್ದಳು. ಆ ಯೋಗಿ ಕರುಣಾರ್ದ್ರ ಹೃದಯರಾಗಿ ಆ ಮಗು ಪೂರ್ವಜನ್ಮದಲ್ಲಿ ತನ್ನ ಸೇವಕನೆಂದು ತಿಳಿದು ಸ್ವಲ್ಪ ಭಸ್ಮ ಮಂತ್ರಿಸಿ ಆ ಶವದ ಮೇಲೆ ಚೆಲ್ಲಿದರು. ತಕ್ಷಣವೇ ಆ ಹುಡುಗ ಎದ್ದು ಕೂತ. ಅವನು ಎಂತಹ ವ್ಯಾಧಿಯೂ ಇಲ್ಲದೆ ಸ್ವಚ್ಛವಾಗಿ ಶರೀರದಾನಾಗಿದ್ದಾನೆ. ಆ ಯೋಗಿಯ ಕೃಪಾದೃಷ್ಟಿಯಿಂದ ಆ ತಾಯಿಗೆ ಕೂಡ ಕಾಯಿಲೆ ಮಾಯವಾಯಿತು. ಆ ತಾಯಿ ಸಂತೋಷದಿಂದ ನಮಸ್ಕಾರ ಮಾಡಿದಾಗ ಆ ಯೋಗಿ ಅವಳಿಗೆ ಸ್ವಲ್ಪ ಭಸ್ಮ ಕೊಟ್ಟು, ಅಮ್ಮ, ನೀನು ನಿನ್ನ ಮಗ ಇದನ್ನು ಧಾರಣೆ ಮಾಡಿ ನಿಮ್ಮ ಶರೀರಗಳು ವಜ್ರ ಸಮಾನವಾಗಿ ವೃದ್ಧಾಪ್ಯ ಹೊಂದುವುದಿಲ್ಲ. ನಿನ್ನ ಮಗ ಉತ್ತಮ ಗುಣವಂತ, ಯಶಸ್ವಿಯಾಗಿ ಭದ್ರ ಎನ್ನುವ ಪರಾಕ್ರಮವಂತನಾಗಿ ರಾಜನಾಗಿ ದೇಶವನ್ನು ಪರಿಪಾಲಿಸಿ ಕೀರ್ತವಂತನಾಗುತ್ತಾನೆ ಎಂದು ಆಶೀರ್ವದಿಸಿ ಹೊರಟು ಹೋದರು. ಆದ್ದರಿಂದ ಓ ರಾಜ, ಮಹಾತ್ಮರ ಕೃಪಾದೃಷ್ಟಿ ಮಾತ್ರದಿಂದಲೇ ಎಂತಹ ವ್ಯಾಧಿಯಾದರೂ ನಾಶವಾಗಬಲ್ಲದು. ನಿನಗೆ ಬಂದಿರುವ ವ್ರಣ
ಕಡಿಮೆಯಾಗುವುದರಲ್ಲಿ ಆಶ್ಚರ್ಯವೇನಿದೆ ಎಂದರು. ಆಗ ರಾಜ, ಸ್ವಾಮಿ, ನನ್ನ ವ್ಯಾಧಿಯನ್ನು ನಿಲ್ಲಿಸಬಲ್ಲ ಸತ್ಪುರುಷರು ದರ್ಶನ ನನಗೆ ಹೇಗೆ ಲಭ್ಯವಾಗುತ್ತದೆ ಎಂಬುದನ್ನು ದಯವಿಟ್ಟು ತಿಳಿಸಿ ಎಂದು ಬೇಡಿಕೊಂಡ. ಆಗ ಆ ಸಾಧು ಪುಂಗವ ಗಂಧರ್ವಪುರದಲ್ಲಿ ಶ್ರೀ ಗುರುವನ್ನು ಕುರಿತು ತಿಳಿಸಿದರು. ಕೂಡಲೇ ಆ ರಾಜ ಗಾಣಗಾಪುರಕ್ಕೆ ಹೊರಟ. ಅದೇ ಸಮಯದಲ್ಲಿ ಸರಿಯಾಗಿ ಗಾಣಗಾಪುರದಲ್ಲಿ ಶ್ರೀ ಗುರುವು, ಇಲ್ಲಿಗೆ ಮ್ಲೇಚ್ಛ ರಾಜ ಬರುತ್ತಾನೆ, ಆದ್ದರಿಂದ ಇಲ್ಲಿನ ಆಚಾರವಂತರಾದ ಹಿಂದೂಗಳಿಗೆ ಬಾಧೆಯಾಗಬಹುದು. ನಮ್ಮ ಮಹಾತ್ಮೆ ಲೋಕಕ್ಕೆಲ್ಲ ತಿಳಿಯಾದುದರಿಂದ ನೀವು ಇನ್ನು ಬಹಳ ಕಾಲ ಇಲ್ಲಿ ಇರಬಾರದು. ನಾವಿಲ್ಲಿ ಇದ್ದರೆ ಇನ್ನೂ ಅನೇಕ ಮ್ಲೇಚ್ಛರು ಬರುತ್ತಾರೆ. ಭಕ್ತಿ ಸದಾಚಾರಗಳಿಲ್ಲದವರು ದುರಾಸೆಯಿಂದ ಇಲ್ಲಿಗೆ ಬರುತ್ತಾರೆ. ಆದ್ದರಿಂದ ಇನ್ನು ನಾವು ಅಂತರ್ಧಾನವಾಗುವುದು ಒಳ್ಳೆಯದು. ಬಹು ಬಹು ಧಾನ್ಯ ಸಂವತ್ಸರದಲ್ಲಿ ಬೃಹಸ್ಪತಿ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗೌತಮಿ ನದಿಗೆ ಪುಷ್ಕರ ಬರುತ್ತದೆ. ಆಗ ಆ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆಂದು ಹೇಳಿ ಆ ಜಾಗ ಬಿಟ್ಟು ಹೋಗೋಣ ಎಂದು ನಿಶ್ಚಯಿಸಿಕೊಂಡರು. ಒಂದು ದಿನ ಅವರು ಅಲ್ಲಿನ ಭಕ್ತರಿಗೆ, ಇಲ್ಲಿಗೆ ಒಬ್ಬ ಮ್ಲೇಚ್ಛ ರಾಜ ಬರುತ್ತಿದ್ದಾನೆಂದಾದ್ದರಿಂದ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಟು ಹೋಗಿ, ನಾವು ಗೌತಮಿ ಯಾತ್ರೆಗೆ ಹೊರಡುತ್ತೇವೆ ಎಂದು ಹೇಳಿದರು. ಭಕ್ತರು, ಮಹಾತ್ಮ, ನೀವು ಸಾಕ್ಷಾತ್ ದತ್ತಾತ್ರೇಯರೇ, ನೀವು ನಮ್ಮ ಜೊತೆ ಎಲ್ಲಿರುವಾಗ ಇಲ್ಲಿಗೆ ಯಾರು ಬಂದರೂ ನಮಗೆ ಧರ್ಮಹಾನಿಯಾಗುವುದಿಲ್ಲ. ಆದ್ದರಿಂದ ನಾವು ನಿಮ್ಮ ಸನ್ನಿಧಿಯಲ್ಲಿ ಬಿಟ್ಟು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಎಂದು ಹೇಳಿ ಒಬ್ಬರಾದರೂ ಕದರಲಿಲ್ಲ. ಸ್ವಲ್ಪ ಕಾಲದಲ್ಲಿ ಆ ಯವನ ರಾಜ ಗಂಧರ್ವಪುರಿ ಸೇರಿ ಅಲ್ಲಿಯವರನ್ನು, ಇಲ್ಲಿ ಸನ್ಯಾಸಿ ಎಲ್ಲಿದ್ದಾರೆ, ದಯಮಾಡಿ ಅವರನ್ನು ತೋರಿಸಿ ಎಂದು ಪ್ರಾರ್ಥಿಸಿದ. ಅವನನ್ನು ನೋಡಿ ಯವನ ರಾಜ ಅಲ್ಲಿಗೆ ಬರುವನೆಂದು ಸ್ವಾಮಿ ಹೇಳಿದ್ದ ಮಾತನ್ನು ಸ್ಮರಣೆಗೆ ತೆಗೆದುಕೊಂಡು ಭಕ್ತರು ಕೆಡುಕಾಗಬಹುದೆಂದು ಸಂದೇಹಪಟ್ಟು ಅವನಿಗೇನೂ ಹೇಳಲಿಲ್ಲ. ಅವರು ಸಂಶಯವನ್ನು ಗುರುತಿಸಿದ ರಾಜ, ಅಯ್ಯಗಳಿರ, ನಾನು ಕೂಡ ಅರ್ಥಾರ್ಥಿಯಾಗಿ ಸ್ವಾಮಿಯನ್ನು ದರ್ಶನಕ್ಕೆ ಬಂದ ಆರ್ತನೇ. ಸಂಶಯ ಪಡದೆ ಅವರೆಲ್ಲಿದ್ದಾರೋ ಹೇಳಿ ಎಂದು ಬೇಡಿಕೊಂಡ. ಅವನು ಮತ್ತೆ ಮತ್ತೆ ಬೇಡಿಕೊಂಡ ಮೇಲೆ ಶ್ರೀ ಗುರುವು ಅನುಷ್ಠಾನಕ್ಕೆಂದು ಸಂಗಮಕ್ಕೆ ಹೋದರೆಂದು, ಮಧ್ಯಾಹ್ನ ಮಠಕ್ಕೆ ಹಿಂದಿರುಗುವರೆಂದು ಆ ಭಕ್ತರು ಹೇಳಿದರು. ರಾಜ ತಕ್ಷಣವೇ ಪಲ್ಲಕ್ಕಿ ಇಂದಿಳಿದು ತನ್ನ ಪರಿವಾರವನ್ನು ಅಲ್ಲೇ ಬಿಟ್ಟು ತಾನೊಬ್ಬನೇ ತ್ವರೆಯಾಗಿ ಸಂಗಮಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿ ಕೈ ಕಟ್ಟಿಕೊಂಡು ದೂರದಲ್ಲಿ ನಿಂತ. ಶ್ರೀ ಗುರುವು, ಅರೇ ಸೇವಕ, ಇಷ್ಟು ದಿನಕ್ಕೆ ಕಾಣಿಸಿದೆಯೇನು ಎಂದರು. ಆ ಮಾತು ಕೇಳುತ್ತಲೇ ಸ್ವಾಮಿ ಅವನನ್ನು ನೋಡುತ್ತಲೇ ರಾಜನಿಗೆ ಪೂರ್ವಜನ್ಮದ ಸ್ಮೃತಿಯುಂಟಾಗಿ ಆನಂದ ಬಾಷ್ಪಗಳು ಸುರಿಸುತ್ತಾ ನಮಸ್ಕಾರ ಮಾಡಿದ. ಅವನ ಶರೀರವೆಲ್ಲ ರೋಮಾಂಚನವಾಯಿತು. ಅವನು ಏನು ಮಾತನಾಡಲು ಯತ್ನಿಸಿದರೂ ಅತೀವ ಸಂತೋಷದಿಂದ ಅವನಿಗೆ ಮಾತೇ ಹೊರಡಲಿಲ್ಲ. ಸ್ವಲ್ಪ ಕಾಲದ ಮೇಲೆ ಅವನಿಗೆ ಅರಿವು ಬಂತು. ಪ್ರಭು, ನೀವು ನಮ್ಮ ಶ್ರೀಪಾದ ಸ್ವಾಮಿಯೇ. ನಾನು ನಿಮ್ಮ ಸೇವಕನಾದ ಅಗಸ್ತ್ಯನೇ. ಸ್ವಾಮಿ, ಈ ದೀನನನ್ನು ಇಷ್ಟೇಕೆ ಉಪೇಕ್ಷಿಸಿದಿರಿ? ನಿಮ್ಮ ಪಾದಸೇವೆಯನ್ನು ಬಿಟ್ಟು ಇಷ್ಟು ಕಾಲ ನಾನು ದೂರದಲ್ಲಿ ಬಿದ್ದಿರುವ ಹಾಗೆ ಮಾಡಿದಿರಲ್ಲ. ರಾಜವೈಭವದ ಭ್ರಮೆಗೆಯಲ್ಲಿ ಸಿಕ್ಕಿ ನಿಮ್ಮನ್ನು ಮರೆತು ಎಷ್ಟು ಕಾಲ ಕಳೆದೆ. ಅಷ್ಟು ದಿನವೂ ನಿಮ್ಮ ದರ್ಶನವೇ ಲಭಿಸಲಿಲ್ಲ. ಕೊನೆಗೆ ನಿಮ್ಮ ಎದುರಿಗೆ ಬಂದಾಗಲೂ ಕೂಡ ಇದುವರೆಗೂ ಅಷ್ಟಾಗಿ ಸೇವಿಸಿಕೊಂಡಿದ್ದ ನಿಮ್ಮ ಪಾದಗಳನ್ನು ಗುರುತಿಸಲಾರದೆ ಹೋದೆ. ಅಜ್ಞಾನವೆನ್ನುವ ಮಹಾಸಮುದ್ರದಲ್ಲಿ ನನ್ನನ್ನು ಹೀಗೆ ಬಿದ್ದಿರುವಂತೆ ಮಾಡುವುದು ನಿಮಗೆ ನ್ಯಾಯವೇ? ನಾ ನಡೆದಿದ್ದು ಸಾಕು, ಇನ್ನಾದರೂ ನಿಮ್ಮ ಪಾದಗಳನ್ನು ಬಿಡುವುದಿಲ್ಲ, ನನ್ನನ್ನು ಉದ್ಧರಿಸಿ ಎಂದು ಹೇಳಿ ಅವರಿಗೆ ನಮಸ್ಕರಿಸಿದ. ಆಗ ಶ್ರೀ ಗುರುವು ಅಭಿಲಾಷ ಸಿದ್ಧಿರಸ್ತು ಎಂದು ಆಶೀರ್ವದಿಸಿದರು. ಆಗ ರಾಜ ತನ್ನನ್ನು ಬಾಧಿಸುತ್ತಿರುವ ವ್ರಣವನ್ನು ತಗ್ಗಿಸಿರೆಂದು ಬೇಡಿಕೊಂಡ. ಸ್ವಾಮಿ, ಎಲ್ಲಿ ನಿನ್ನ ವ್ರಣ ತೋರಿಸು ಎನ್ನುತ್ತಲೂ ಅವನು ತನ್ನ ತೊಡೆಯ ಕಡೆ ನೋಡಿ ಕುರ ಮಟುವಾಗಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿದ. ಆ ಸ್ವಾಮಿ ಗಂಭೀರವದನರಾಗಿ, ಏನಯ್ಯ, ನೀನು ಕೋರಿಕೊಂಡ ರಾಜ್ಯ ಭೋಗಗಳು ಮನಸ್ಫೂರ್ತಿಯಾಗಿ ಅನುಭವಿಸಿದೆಯೋ, ಇಲ್ಲ ಇನ್ನೇನಾದರೂ ಕೋರಿಕೆಗಳು ಬಾಕಿ ಇದೆಯೋ? ಚೆನ್ನಾಗಿ ಆಲೋಚನೆ ಮಾಡಿ ಹೇಳು ಎಂದರು. ಆಗ ರಾಜ, ನಿಮ್ಮ ದಯೆಯಿಂದ ಸಕಲೈಶ್ವರ್ಯಗಳಿಂದ ಬಹಳ ಕಾಲ ರಾಜ್ಯವಾಳಿ ಇದೆ. ನನಗೆ ಗಂಡು ಮಕ್ಕಳು ಮೊಮ್ಮಕ್ಕಳು ಕೂಡ ಆದರೂ ನನ್ನ ಮನಸ್ಸು ತೃಪ್ತಿಯಾಗಿದೆ. ಆದರೆ ಭಕ್ತವತ್ಸಲ, ನೀವು ಪ್ರತಿಪಾದಿಸಿದ ಸಂಪತ್ತು ನೀವು ಸ್ವಯಂ ನೋಡಬೇಕೆಂದು ಕೋರಿಕೆ ಒಂದೇ ಮಿಕ್ಕಿದೆ. ಆ ಒಂದು ತೀರುತ್ತಲೂ ನಾನು ಸರ್ವಸ್ವವನ್ನು ಬಿಟ್ಟು ನಿಮ್ಮ ಪಾದಸೇವೆ ಮಾಡುತ್ತಲೇ ಇಲ್ಲೇ ಇದ್ದು ಬಿಡುತ್ತೇನೆ ಎಂದು ಬೇಡಿಕೊಂಡ. ಸ್ವಾಮಿ, ಅಯ್ಯ, ಸನ್ಯಾಸಿಗಳಾದ ನಾವು ಪಾಪಭೂಯಿಷ್ಠವಾದ ನಿನ್ನ ಮ್ಲೇಚ್ಛ ರಾಜ್ಯದಲ್ಲಿ ಕಾಲಿಡಬಾರದು. ಮತ್ತು ಮತಸ್ಥರು ಗೋಹತ್ಯೆ ಮಾಡುತ್ತಾರೆ, ಅದರಿಂದ ನಮಗೆ ಅದು ಸರಿಹೋಗುವುದಿಲ್ಲ ಎಂದರು. ಸ್ವಾಮಿ, ನಾನು ನಿಮ್ಮ ಸೇವಕ, ಆ ರಾಜಕನೇ ಅಲ್ಲವೇ?
ನೀ ಈ ರಾಜ್ಯವೆಲ್ಲ ನೀವು ಪ್ರಸಾದಿಸಿದ್ದೇ ಅಲ್ಲವೇ? ಕರ್ಮವಶದಿಂದ ಈ ಜಾತಿಯಲ್ಲಿ ಹುಟ್ಟಿದವನೇ ವಿನಃ ನಾನು ನಿಮ್ಮ ಸೇವಕನೇ ಅಲ್ಲವೇ? ನೀವು ಪ್ರಸಾದಿಸಿದ ರಾಜ್ಯವನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ನಮಗೆ ತೋರಿಸಬೇಕೆಂಬುದು ನನಗೆ ಕೋರಿಕೆ. ನೀವು ದೂರವಿದ್ದುಕೊಂಡೇ ನಿಮ್ಮ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ, ನಮ್ಮ ಪ್ರಜೆಗಳ ಮೇಲೆ ಪ್ರಸರಿಸಿ. ನಮ್ಮ ರಾಜ್ಯದಲ್ಲಿ ನಿಮ್ಮ ಬರುವಿಕೆಗೆ ಅಮಾರೋ ಅಮಾರೋಧವಾದ ಗೋವಧೆ ನಿಲ್ಲಿಸುತ್ತೇನೆ ಎಂದು ಹೇಳಿ ಗುರುವಿನ ಕಾಲ ಮೇಲೆ ಬಿದ್ದು ಗೋಳಾಡಿದ ಸ್ವಾಮಿ, ಆಹಾ! ನಮ್ಮ ಮಹಾತ್ಮೆ ಬೆಳಕಿಗೆ ಬರುವುದರಿಂದ ಇನ್ನು ಅನೇಕ ನೀಚರು ಕೂಡ ಇಲ್ಲಿಗೆ ಬರುತ್ತಾರೆ. ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಹೋಗುವುದೇ ಕರ್ತವ್ಯ. ಬೃಹಸ್ಪತಿ ಸಿಂಹರಾಶಿಯಲ್ಲಿ ಪ್ರವೇಶಿಸುತ್ತಲೂ ಗೋದಾವರಿ ನದಿ ಸೇರಿ ಯಾರಿಗೂ ಕಾಣಿಸದೆ ಹೋಗುವುದೇ ಒಳ್ಳೆಯದು ಎಂದು ಯೋಚಿಸಿ ಮೊದಲು ರಾಜನ ಪ್ರಾರ್ಥನೆಯನ್ನು ಅಂಗೀಕರಿಸಿದರು. ಗುರುವಿನ ಅಂಗೀಕಾರ ಕಿವಿಗೆ ಬೀಳುತ್ತಲೇ ಆ ಯವನ ಉಬ್ಬಿ ಅವರನ್ನೊಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಅವನ ಪಾದುಕೆಗಳನ್ನು ತನ್ನ ಮೇಲೆ ಇಟ್ಟುಕೊಂಡು ಜೊತೆಯಲ್ಲೇ ನಡೆಯುತ್ತಾ ಹೊರಟ. ಸ್ವಾಮಿ ನಗುತ್ತಾ ಅವನ ಕಡೆ ನೋಡಿ, ನೀನು ಕೂಡ ಕುದುರೆಯ ಮೇಲೆ ಕೂತು ಪ್ರಯಾಣ ಮಾಡು, ಇಲ್ಲದಿದ್ದರೆ ಲೋಕನಿಂದನೆಗೆ ಗುರಿಯಾಗುತ್ತೀಯೆ. ರಾಜನಾದ ನೀನು ಒಬ್ಬ ಬ್ರಾಹ್ಮಣ ಸನ್ಯಾಸಿಗೆ ದಾಸನಾಗಿ ಹೀಗೆ ನಡೆದರೆ ಯಾರಾದರೂ ನೋಡಿದರೆ ನಿನ್ನನ್ನು ದೂಷಿಸುತ್ತಾರೆ, ನಗುತ್ತಾರೆ ಎಂದರು. ರಾಜ, ಸ್ವಾಮಿ, ನಾನು ಇನ್ನೆಲ್ಲಿಯ ರಾಜ? ಅದಕ್ಕೆ ಮುಂಚೆ ನಿಮ್ಮ ಪಾದಸೇವಕ ಅಗಸನೇ ಅಲ್ಲವೇ? ಪರಶುವೇದಿಯ ಸ್ಪರ್ಶದಿಂದ ಕಬ್ಬಿಣ ಚಿನ್ನವಾದ ಹಾಗೆ ಕೇವಲ ನಿಮ್ಮ ಕೃಪಾದೃಷ್ಟಿಯಿಂದ ನಾನು ಪವಿತ್ರನಾದೆ. ನೀವು ಸಾಕ್ಷಾತ್ತು ಸರ್ವೇಶ್ವರರೇ. ಮಾನವ ಮಾತ್ರನಾದ ನಾನು ಲೋಕಕ್ಕೆ ರಾಜನಾದರೂ ನಿಜವಾಗಿಯೂ ನಿಮ್ಮ ಸೇವಕನೇ. ಯಾರೋ ಏನೋ ಅಂದುಕೊಳ್ಳುತ್ತಾರೆಂದು ನಿಮ್ಮ ಪಾದಸೇವೆಯನ್ನು ಬಿಡುತ್ತೇನೇನು ಎನ್ನುತ್ತಾ ಮುಂದಕ್ಕೆ ನಡೆದು ತಾನು ದೂರದಲ್ಲಿ ಬಿಟ್ಟಿದ್ದ ಪರಿವಾರವನ್ನು ಸ್ವಾಮಿಗೆ ತೋರಿಸಿದ. ಶ್ರೀ ಗುರುವು ಸಂತೋಷಪಟ್ಟು, ನಾವು ಬಹಳ ದೂರ ಹೋಗಬೇಕು, ನನ್ನ ಮಾತು ಕೇಳಿ ಇನ್ನಾದರೂ ಕುದುರೆ ಹತ್ತಿ ಪ್ರಯಾಣ ಮಾಡು ಎಂದರು. ಅವನು ಗುರುವನ್ನು, ಶಿಷ್ಯರನ್ನು ಕೂಡ ಉಚಿತವಾದ ವಾಹನಗಳಲ್ಲಿ ಕೂಡಿಸಿ ಅವರೊಡನೆ ಕುದುರೆ ಹತ್ತಿ ಹೊರಟ. ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮಿ, ಮಗು, ನೀನು ಬ್ಲೇಂಚ ರಾಜನಾಗಿ ಜನಿಸಿದರೂ ನಮ್ಮಲ್ಲಿ ಬಹಳ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದೀಯ, ಸಂತೋಷ. ಆದರೆ ಸನ್ಯಾಸಿಗಳಾದ ನಮಗೆ ನಿಮ್ಮೊಡನೆ ಸೇರಿ ಪ್ರಯಾಣ ಮಾಡುತ್ತಿದ್ದರೆ ತ್ರಿಕಾಲಾನುಷ್ಠಾನ ಸಕ್ರಮವಾಗಿ ಮಾಡಿಕೊಳ್ಳಲು ಅವಕಾಶವಾಗಲಾರದು. ಆದ್ದರಿಂದ ನಾವು ಮೊದಲು ಹೋಗುತ್ತೇನೆ. ನೀವೆಲ್ಲರೂ ನಿಧಾನವಾಗಿ ಬಂದು ಪಾಪನಾಶನ ತೀರ್ಥದ ಹತ್ತಿರ ನಮ್ಮನ್ನು ಸೇರಿಕೊಳ್ಳಿ ಎಂದು ಹೇಳಿ ಕಣ್ಣು ಮಿಟುಕುವುದರೊಳಗಾಗಿ ಅದೃಶ್ಯರಾದರು. ಆ ಕ್ಷಣದಲ್ಲಿ ಅವರು ಎಲ್ಲೂ ಕಾಣದೆ ಹೋದದ್ದರಿಂದ ಎಲ್ಲರೂ ನಿಬ್ಬೆರಗಾದರು. ಅವರು ಹಾಗೆ ಅದೃಶ್ಯವಾಗಿ ವೈಢೂರ್ಯ ನಗರಕ್ಕೆ ಸ್ವಲ್ಪ ದೂರದಲ್ಲಿದ್ದ ಪಾಪನಾಶನ ತೀರ್ಥದಲ್ಲಿ ಸೇರಿ ಅಲ್ಲಿ ಯೋಗಾಸನದಲ್ಲಿ ಕೂತು ಅನುಷ್ಠಾನ ಮಾಡಿಕೊಳ್ಳಲಾರಂಭಿಸಿದರು. ಕೆಲವರು ಶಿಷ್ಯರು ಅವರೊಡನೆ ಅಲ್ಲಿಗೆ ಸೇರಿ ಶುಶ್ರೂಷೆ ಮಾಡುತ್ತಿದ್ದರು. ಆಗ ಪ್ರಾಂತ್ಯದಲ್ಲಿದ್ದ ಸಾಯಂದೇವನ ಮಗ ನಾಗನಾಥ ಸ್ವಾಮಿಯನ್ನು ದರ್ಶನ ಮಾಡಿ ಅವರನ್ನು ಪ್ರಾರ್ಥಿಸಿ ಶಿಷ್ಯ ಸಮೇತರಾಗಿ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿ ಎಲ್ಲರಿಗೂ ಭಿಕ್ಷೆ ಕೊಟ್ಟನು. ಅಂದು ಸಾಯಂಕಾಲ ಅವನಿಗೆ ಸ್ವಾಮಿ, ಮಗು, ಯವನ ರಾಜನನ್ನು ಪಾಪನಾಶನ ತೀರ್ಥಕ್ಕೆ ಬಾರೆಂದು ಹೇಳಿದ್ದೇವೆ, ನಾವು ಅಲ್ಲಿಗೆ ಹೋಗುತ್ತೇವೆ. ಇಲ್ಲದಿದ್ದರೆ ನಮ್ಮನ್ನು ಹುಡುಕುತ್ತಾ ಯವನ ಇಲ್ಲಿಗೆ ಬರುತ್ತಾನೆ. ಇವನಿಲ್ಲಿಗೆ ಬಂದರೆ ನಿನ್ನ ಆಚಾರ ಭಂಗ ಉಂಟಾಗುತ್ತದೆ ಎಂದು ಹೇಳಿ ಶಿಷ್ಯರೊಡನೆ ಸೇರಿ ತೀರ್ಥದ ಹತ್ತಿರ ಬಂದು ಅಲ್ಲಿ ಭದ್ರಾಸನದಲ್ಲಿ ಕುಳಿತರು. ಇಷ್ಟರಲ್ಲಿ ಆ ಯವನ ರಾಜ ಸ್ವಾಮಿ ಅದೃಶ್ಯವಾಗಲು, ಅಯ್ಯೋ ಸ್ವಾಮಿ, ನನ್ನನ್ನು ಉಪೇಕ್ಷೆ ಮಾಡಬೇಡಿ, ಹೀಗೆ ಬಿಟ್ಟು ಹೊರಟು ಹೋದರು ನಾನೇನು ಅಪರಾಧ ಮಾಡಿದೆನೋ? ಆದರೂ ನನ್ನನ್ನು ತೀರ್ಥಕ್ಕೆ ಬಾರೆಂದು ಹೇಳಿದರಲ್ಲವೇ, ಅಲ್ಲಿ ನನಗೋಸ್ಕರ ಕಾದಿರುತ್ತಾರೆ ಎಂದು ಯೋಚಿಸಿ 40 ಕ್ರೂಸುಗಳ ದೂರದಲ್ಲಿದ್ದ ಆ ತೀರ್ಥಕ್ಕೆ ಸಾಧ್ಯವಾದಷ್ಟು ತ್ವರೆಯಾಗಿ ಸೇರಿದ. ಅಲ್ಲಿದ್ದ ಸ್ವಾಮಿಯನ್ನು ಆಹ್ವಾನಿಸಿ ತನ್ನ ನಗರಕ್ಕೆ ಕರೆದುಕೊಂಡು ಹೋದ. ಅವನು ಮಹಾವೈಭವದಿಂದ ಅಲಂಕಾರ ಮಾಡಿದ ಆ ನಗರದಲ್ಲಿ ಬೀದಿಗಳಲ್ಲಿ ಸ್ವಾಮಿಯನ್ನು ಅವರ ಶಿಷ್ಯರನ್ನು ವಾಹನಗಳಲ್ಲಿ ಕರೆದುಕೊಂಡು ಹೋಗುತ್ತಾ ತಾನು ವ್ರತ ಮೆರವಣಿಗೆಯಲ್ಲಿ ಕಾಲ್ನಡಿಗೆಯಿಂದ ಬಂದ. ಅವನು ತನ್ನ ಮತಧರ್ಮವನ್ನು ಬಿಟ್ಟು ಒಬ್ಬ ಬ್ರಾಹ್ಮಣ ಸನ್ಯಾಸಿಗೆ ದಾಸನಾಗಿ ನಡೆಯುವುದನ್ನು ನೋಡಿದ ಯವನರು ಅವನನ್ನು ನೋಡಿ ಅಪಹಾಸ್ಯ ಮಾಡಿಕೊಂಡರು. ನಗರವಾಸಿಗಳಾದ ಬ್ರಾಹ್ಮಣರು ಸಂತೋಷಪಟ್ಟು ಸನಾತನ ಧರ್ಮಾಭಿಮಾನಿಯಾದ ಅಂತಹ ರಾಜ ತಮಗೆ ಲಭಿಸಿದ್ದಕ್ಕೆ ಉಬ್ಬಿ ಧರ್ಮಾಭಿಮಾನಿಯಾದ ಅಂತಹ ರಾಜ ನಮಗೆ ಲಭಿಸಿದ್ದಕ್ಕೆ ಉಬ್ಬಿ ಹೋದರು. ರಾಜ ಸ್ವಾಮಿಗೆ ಹೆಜ್ಜೆ ಹೆಜ್ಜೆಗೂ ಆರತಿಗಳನ್ನು ನೀಡಿಸುವುದು, ಬೀಸಣಿಕೆಯಲ್ಲಿ ಬೀಸುತ್ತಿರುವುದನ್ನು ನೋಡಿದ ಪುರವಾಸಿಗಳು ಸ್ವಾಮಿಯನ್ನು ನೋಡಿ, ಈತನ ಯಾರೋ ಭಗವಂತ ಅವತಾರವೇ ವಿನಃ ಮಾನವ ಮಾತ್ರರಲ್ಲ. ಇಲ್ಲದಿದ್ದರೆ ಒಬ್ಬ ಬ್ರಾಹ್ಮಣ ಸನ್ಯಾಸಿಗೆ ಯವನ ರಾಜನೊಬ್ಬ ಹೀಗೆ ಏಕೆ ಸೇವೆ ಮಾಡುತ್ತಾನೆ? ಆದರೂ ಈ
ಕೂಡ ಕಲಿ ವೈಪರೀತ್ಯವೇ ಎಂದುಕೊಳ್ಳುತ್ತಾ ಆಶ್ಚರ್ಯಪಟ್ಟರು. ಡೋಲು, ಮೃದಂಗ ಮುಂತಾದ ವಾದ್ಯಗಳನ್ನು ಘೋಷಗಳಿಂದಲೂ ನೂರಾರು ಆನೆಗಳು, ಕುದುರೆಗಳ ಮೆರವಣಿಗೆ ಮುಂದಕ್ಕೆ ಸಾಗುತ್ತಿರಲು ಮಂದಿ ಮಾಗಧರು ಜೋರಾಗಿ ಸ್ವಾಮಿಯ ಕೀರ್ತಿಯನ್ನು ಸ್ತುತಿಸುತ್ತಿರುತ್ತಾರೆ. ಆ ಆಘರು ಧೂಪಗಳು ಹಚ್ಚುತ್ತಾ ದಾರಿಯುದ್ದಕ್ಕೂ ಲೆಕ್ಕವಿಲ್ಲದಷ್ಟು ಹೂಗಳೊಡನೆ ರತ್ನಗಳನ್ನು ಚೆಲ್ಲುತ್ತಾ ಸ್ವಾಮಿಯನ್ನು ಆ ರಾಜ ನಗರ ಬೀದಿಗಳಲ್ಲಿ ಕರೆದುಕೊಂಡು ಹೋದ. ಕೊನೆಗೆ ಪಲ್ಲಕ್ಕಿಯನ್ನು ರಾಜಭವನದ ಹತ್ತಿರ ಇಳಿಸಿ ಅಂದವಾದ, ಸ್ವಚ್ಛವಾದ, ನೂತನ ವಸ್ತ್ರಗಳನ್ನು ಹಾಸಿದ. ದಾರಿಯಲ್ಲಿ ಸ್ವಾಮಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಸ್ವರ್ಣ ಸಿಂಹಾಸನದ ಮೇಲೆ ಕೂಡಿಸಿದ. ನಂತರ ರಾಜ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೀಸಣಿಕೆಯಿಂದ ಅವರಿಗೆ ಬೀಸುತ್ತಾ ಒಂದು ಪಕ್ಕದಲ್ಲಿ ನಿಂತುಕೊಂಡ. ನಂತರ ಆ ರಾಜ ತನ್ನ ರಾಣಿಯರು, ಅಂತಃಪುರ ಕಾಂತೆಯರು, ರಾಜಕುಮಾರರು, ರಾಜಕುಮಾರಿಯರು ಎಲ್ಲರನ್ನೂ ಕರೆಸಿ ಅವರಿಗೆ ಪಾದಪೂಜೆ ಮಾಡಿಸಿದ. ನಾನು ಕೋರಿದ್ದನ್ನೆಲ್ಲ ನೆರವೇರಿದೆ ಎಂದು ಹೇಳಿ ನಮಸ್ಕಾರ ಮಾಡಿದ. ಅವನು ನಡೆಸಿದ ಸಪರ್ಯಕ್ಕೆ ಸಂತೋಷಪಟ್ಟ ಗುರುವು ಎಲ್ಲವನ್ನೂ ಆಶೀರ್ವದಿಸಿ, ಏನಯ್ಯ, ನಿನಗೆ ಇನ್ನೇನಾದರೂ ಕೋರಿಕೆಗಳಿದ್ದರೆ ನಿಸ್ಸಂಕೋಚವಾಗಿ ಕೇಳು ಎಂದರು. ಆಗ ರಾಜ ತನಗಿನ್ನು ನಿರಂತರ ಗುರುಪಾದ ಸೇವೆಯಲ್ಲದೆ ಬೇರೆ ಏನೂ ಅವಶ್ಯವಿಲ್ಲವೆಂದು ನಿಶ್ಚಯವಾಗಿ ಹೇಳಿದ. ಸ್ವಾಮಿ ಸಂತೋಷಪಟ್ಟು, ಹಾಗಾದರೆ ಈ ರಾಜ್ಯಭಾರವನ್ನು ನಿನ್ನ ಮಕ್ಕಳಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಹೋಗು. ನಾವು ಕೂಡ ಗಂಧರ್ವಪುರದಲ್ಲಿ ಭಕ್ತರಿಗೆ ಹೇಳಬೇಕಾದುದನ್ನು ಹೇಳಿ ಅಲ್ಲಿಗೆ ಬರುತ್ತೇವೆ. ನಿನಗೆ ಅಲ್ಲಿ ಮತ್ತೆ ನಮ್ಮ ದರ್ಶನವಾಗುತ್ತದೆ ಎಂದು ಅಪ್ಪಣೆ ಕೊಟ್ಟರು. ಅವರೊಡನೆ ಸಹವಾಸ ತಪ್ಪುವುದನ್ನು ಸಹಿಸಲಾರದ ರಾಜ, ಸ್ವಾಮಿ, ಹಾಗಾದರೆ ನನಗೆ ನಿರಂತರ ಗುರುಸ್ಮರಣೆಯನ್ನು ಪ್ರಸಾದಿಸಿ ಎಂದು ಬೇಡಿಕೊಂಡ. ಶ್ರೀ ಗುರುವು ಅವನನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರೊಡನೆ ಗೋದಾವರಿ ಯಾತ್ರೆ ಮಾಡಲು ಹೊರಟರು. ಕೊನೆಗೆ ಅವರೆಲ್ಲರೂ ಆ ನದಿಯಲ್ಲಿ ಸ್ನಾನ ಮಾಡಿ ಭೀಮಾ ಮರಜ ಸಂಗಮವನ್ನು ಸೇರಿಕೊಂಡರು. ಗಂಧರ್ವ ಪುರವಾಸಿಗಳೆಲ್ಲರೂ ಪೂಜಾ ದ್ರವ್ಯಗಳಿಂದ ಅವರನ್ನು ಎದುರುಗೊಂಡು, ಸ್ವಾಮಿ, ನೀವು ಇಲ್ಲಿಂದ ಹೊರಟು ಹೋದಾಗಿಲಿಂದ ಈ ಊರೆಲ್ಲ ಅಚೇತನವಾಗಿ ಹೋಯಿತು. ಮತ್ತೆ ನೀವು ಬರುವಿಕೆಯಿಂದ ಪ್ರಾಣ ಬಂದ ಹಾಗಾಯಿತು ಎಂದು ಅವನನ್ನು ಸ್ತುತಿಸಿ ಪೂಜಿಸಿದರು. ಆಗ ಸ್ವಾಮಿ, ಮಕ್ಕಳಿರ, ನಾವು ಎಲ್ಲಿಯೋ ಹೊರಟು ಹೋದೆವೆಂದು ಎಂದಿಗೂ ಯೋಚಿಸಬೇಡಿ. ಈ ನಗರ ನಮಗೆ ಬಹಳ ಪ್ರಿಯವಾದದ್ದು. ಇಲ್ಲಿ ನಮ್ಮನ್ನು ನಿಶ್ಚಲ ಭಕ್ತಿಯಿಂದ ಅರ್ಚಿಸುವವರಿಗೆ ಯಾವಾಗಲೂ ಪ್ರತ್ಯಕ್ಷವಾಗುತ್ತಿರುತ್ತೇವೆ. ಇನ್ನು ಮುಂದೆ ದೇಶವೆಲ್ಲ ಕಲಿಯುಗ ದೋಷಗಳಿಗೆ ನಿಲಯವಾಗುತ್ತದೆ. ಆದ್ದರಿಂದ ನಾವು ಶ್ರೀಶೈಲಕ್ಕೆ ಹೋಗಬೇಕೆಂದಿದ್ದೇವೆ. ಆದರೂ ಕೂಡ ಭಕ್ತರನ್ನು ರಕ್ಷಿಸಲು ವಾಸ್ತವದಲ್ಲಿ ಗುಪ್ತ ರೂಪದಲ್ಲಿ ಇಲ್ಲೇ ಇರುತ್ತೇವೆ. ಹಾಗೆ ಗುಪ್ತವಾಗಿರಲು ಕಾರಣವೇನೆಂದರೆ, ಇನ್ನು ಬರುವುದು ಕಷ್ಟಕಾಲ. ಧರ್ಮ ದಿನದಿನಕ್ಕೂ ಕ್ಷೀಣಿಸುತ್ತಾ ಹೋಗುತ್ತದೆ. ದುರ್ಮಾರ್ಗಿಗಳು ಪ್ರಬಲರಾಗಿ ಬಹಳ ದುಷ್ಕೃತ್ಯಗಳನ್ನು ಮಾಡುತ್ತಾರೆ. ಪೂರ್ವ ಜನ್ಮ ಸಂಸ್ಕಾರಗಳಿಂದ ಯೋಗ್ಯನಾದ ಆ ಮ್ಲೇಚ್ಛ ರಾಜ ನಮ್ಮ ಅನುಗ್ರಹಕ್ಕೆ ಪಾತ್ರನಾದನೆಂದು ಕೇಳಿ ಅನೇಕ ಜನ ಹೀನರು ಕೂಡ ಇಲ್ಲಿಗೆ ಬರುತ್ತಾರೆ. ನಮ್ಮ ಪ್ರತ್ಯಕ್ಷ ಸಾನ್ನಿಧ್ಯ ಅವರಿಗೆ ದೊರೆಯುವುದರಿಂದ ಎಲ್ಲರಿಗೂ ಬಹಳ ಕೇಡುಂಟಾಗುತ್ತದೆ. ಆದ್ದರಿಂದ ನಮ್ಮ ರೂಪವನ್ನು ಗುಪ್ತವಾಗಿಡುವುದು ಒಂದೇ ಕರ್ತವ್ಯ ಎಂದರು. ಅದನ್ನು ಕೇಳಿದ ಪುರವಾಸಿಗಳೆಲ್ಲರೂ ದುಃಖದಿಂದ ನಿಶ್ಚೇಷ್ಟಿತರಾಗಿ ಬೊಂಬೆಗಳಂತೆ ನಿಂತು ಹೋದರು. ಆ ದಿನದವರೆಗೂ ಮಾನವಾಕಾರದಲ್ಲಿ ಕಾಣಿಸಿದ್ದ ಆ ತ್ರಿಮೂರ್ತಿಯವತಾರ ಆ ನಂತರ ತಮ್ಮ ಸ್ಥೂಲ ರೂಪವನ್ನು ಗುಪ್ತ ಮಾಡಿದರು. ಆ ಗಂಧರ್ವಪುರದಲ್ಲಿ ಸುಸ್ಥಿರರಾಗಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ಎಂದಿಗೂ ಈ ಗಂಧರ್ವಪುರದಲ್ಲಿ ಅವರನ್ನು ವಿಶ್ವಾಸದಿಂದ ಭಜಿಸಿದವರಿಗೆ ಅವರವರ ಕೋರಿಕೆಗಳು ತೀರುತ್ತಿವೆ. ಬೇರೆ ಯುಗಗಳಲ್ಲಿ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರೂ ಕಾಣಿಸದ ದತ್ತಮೂರ್ತಿ ಈಗ ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿ ಇಲ್ಲಿ ನಿಂತಿದ್ದಾರೆ. ಭುಕ್ತಿ ಮುಕ್ತಿಗಳನ್ನು ಪ್ರಸಾದಿಸಲು ಈ ಭೂಮಿಯ ಮೇಲೆ ಇದಕ್ಕೆ ಮಿಂಚಿದ್ದೇನಿದೆ? ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ.